ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಏನು ಇದೇ ಒಂದು ತಿಂಗಳು ಸುಮಾರು 35,000 ಒಂದು ವೇಕೆನ್ಸಿಗಳ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಏನು ಡಿಪಾರ್ಟ್ಮೆಂಟ್ ಗಳಿಂದ ಒಂದು ರಿಲೀಸ್ ಅನ್ನ ಮಾಡ್ತಾರೆ. ಈ ಒಂದು ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತಹ ನೀವು ಅಪ್ಲೈ ಮಾಡುವುದಕ್ಕೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸು ಮತ್ತು ಅಪ್ಲೈ ಮಾಡಿದ ನಂತರ ನಿಮ್ಮ ಒಂದು ಸೆಲೆಕ್ಷನ್ ಆದ ನಂತರ ಯಾವ ರೀತಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ, ಹೇಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ, ಯಾವ ಒಂದು ಡಾಕ್ಯುಮೆಂಟ್ಸ್ಗಳು ಬೇಕಾಗಿರುತ್ತೆ ಎಂಬುದರ ಬಗ್ಗೆ ಫೈನಲ್ ಆಗಿ ಈ ಒಂದು ವಿಡಿಯೋ ಮುಖಾಂತರ ನಾನು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಅನ್ನ ಮಾಡ್ತಾ ಇದ್ದೀನಿ. ಬ್ರದರ್, ಈ ಒಂದು ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ತಾವು ಒಂದು ಸಲ ಕ್ಲಾರಿಫಿಕೇಶನ್ ಕೊಡಿ, ಒಂದು ಸಲ ಕನ್ಫರ್ಮೇಶನ್ ಕೊಡಿ, ಯಾವ ಒಂದು ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಎಂಬುದರ ಬಗ್ಗೆ ಕೆಲವೊಂದು ನಾನು ಅಬ್ಸರ್ವ್ ಅನ್ನ ಮಾಡ್ತಿದ್ದೆ. ಕೆಲವೊಂದು ಲೇಟೆಸ್ಟ್ ಆಗಿರುವಂತಹ ಒಂದು ಕಮೆಂಟ್ಸ್ ಗಳು ಬರ್ತಿದ್ದಾವೆ ನಿಮ್ಮ ಒಂದು ಕಡೆಯಿಂದ. ಸೊ ಆ ಒಂದು ರೀಸನ್ ಇಂದ ನಾನು ಡಿಸೈಡ್ ಅನ್ನ ಮಾಡಿ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ತಾವೇನು ನೋಡ್ತಾ ಇದ್ದೀರಾ ಕೊನೆ ತನಕ ನೋಡೋಕ್ಕೆ ತಾವು ಟ್ರೈ ಅನ್ನ ಮಾಡಿ. ಕಾರಣ ಏನಂದ್ರೆ ಮತ್ತೆ ಈ ಒಂದು ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ನಾನು ಅಪ್ಡೇಟ್ ಅನ್ನ ಕೊಡಲ್ಲ. ಕಾರಣ ಏನಂದ್ರೆ ಮುಂದೆ ಬಹಳಷ್ಟು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಗಳು ಬರ್ತಾ ಇರ್ತವೆ. ಸೊ ಅದರಲ್ಲಿ ನಾನು ಆ ಒಂದು ಅಪ್ಡೇಟ್ ಗಳನ್ನ ಕೊಡೋದಕ್ಕೆ ನಾನು ಬಿಸಿ ಇರ್ತೀನಿ. ಸೊ ಆ ಒಂದು ರೀಸನ್ ಇಂದ ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡಿ. ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ನಾನು ಯಾವ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಹೇಳ್ತೀನಿ, ತಾವು ಬೇಕಾದ್ರೆ ಪಕ್ಕದಲ್ಲಿ ಯಾವುದಾದ್ರೂ ಒಂದು ಪೇಪರ್ ಅಥವಾ ಒಂದು ನೋಟ್ಬುಕ್ ಅಲ್ಲಿ ಬರೆದುಕೊಂಡು ತಾವು ಈಗಿನಿಂದಲೇ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಕಲೆಕ್ಟ್ ಅನ್ನ ಮಾಡೋದು ತಾವು ಶುರುವನ್ನ ಮಾಡಿ. ಅದರ ಒಂದು ಜೊತೆಗೆ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಓಕೆನಾ, ನಿಮ್ಮ ಒಂದು ಕಂಪ್ಯೂಟರ್ ಆಗಿರ್ಬೋದು, ಡಿಪ್ಲೊಮಾ ಸರ್ಟಿಫಿಕೇಟ್ ಆಗಿರ್ಬೋದು, ಇವೆಲ್ಲ ಒಂದು ಕೆಲವೊಂದು ಮೇಜರ್ ಆಗಿರುವಂತಹ ಒಂದು ಡೌಟ್ಸ್ ನಾನು ಈ ಒಂದು ವಿಡಿಯೋ ಮುಖಾಂತರ ಕ್ಲಿಯರ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಮುಂದುವರಿಸೋ ಮುಂಚೆ ಪ್ರತಿ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಪ್ಡೇಟ್ಗಳಿಗೋಸ್ಕರ ತಾವು ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಅನ್ನ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋ ಮುಂದುವರಿಸೋಣ. ಸ್ನೇಹಿತರೆ, ಮೊದಲನೇದಾಗಿ ಈ ಒಂದು ತಿಂಗಳು 15ನೇ ತಾರೀಕು ನಿಮ್ಮ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತೀವಿ ಅಂತ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರ್ತಾರೆ. ಸೊ ಆ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ ತಕ್ಷಣ ತಾವು 15ನೇ ತಾರೀಕು ಅಂದ್ರೆ ಈ ಒಂದು ತಿಂಗಳು 15ನೇ ತಾರೀಕಿಂದನೇ ತಾವು ಈ ಒಂದು ಜಾಬ್ಗೆ ತಾವು ಅಪ್ಲೈ ಅನ್ನ ಮಾಡಬಹುದು. ಓಕೆನಾ, ಯಾವ ರೀತಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು ಎಂಬುದರ ಬಗ್ಗೆ ನಾನು ನೋಟಿಫಿಕೇಶನ್ ಬಂದ ನಂತರ ನಾನು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಆ ಒಂದು ಸಂದರ್ಭದಲ್ಲಿ ನಾನು ಶೇರ್ ಅನ್ನ ಮಾಡ್ತೀನಿ. ತಯಾರಾಗಿರಿ. ಈ ಒಂದು ತಿಂಗಳು 15ನೇ ತಾರೀಕು ಒಂದು ನೋಟಿಫಿಕೇಶನ್ ಒಂದು ರಿಲೀಸ್ ಅನ್ನ ಮಾಡ್ತಾರೆ. ಓಕೆ, ಕೆಲವೊಬ್ಬರು ಒಂದು ಕಮೆಂಟ್ಸ್ ಅನ್ನ ಮಾಡ್ತಿದ್ರಿ, ಬ್ರದರ್ ನಮ್ಮ ಒಂದು ಪರ್ಸೆಂಟೇಜ್ ಇಷ್ಟಿದೆ ಅಷ್ಟಿದೆ, 70%, 80%, 90% ನಮ್ಮ ಒಂದು ಪರ್ಸೆಂಟೇಜ್ ಇದೆ, ಈ ಒಂದು ಡಿವಿಷನ್ಗೆ ನಾವು ಅಪ್ಲೈ ಮಾಡಬೇಕು ಅಂದ್ಕೊಂಡಿದೀವಿ, ಈ ಬಾರಿ ನಮ್ಮ ಒಂದು ಸೆಲೆಕ್ಷನ್ ಆಗುತ್ತಾ ಅಂತ ಬಹಳಷ್ಟು ಒಂದು ಕಮೆಂಟ್ಸ್ ಅನ್ನ ಮಾಡ್ತಿದ್ರಿ. ನೋಡಿ, ಇದರ ಬಗ್ಗೆ ನಾನು ನಿಮ್ಮ ಒಂದು ಸರ್ಕಲ್ ವೈಸ್ ಅಥವಾ ಒಂದು ಡಿವಿಷನ್ ವೈಸ್ ನಾನು ಕಟ್ ಆಫ್ ಬಗ್ಗೆ ಕೂಡ ನಾನು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ನಾ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಬೇಕಾದ್ರೆ ತಾವು ಈ ಒಂದು ವಿಡಿಯೋ ನೋಡಿದ ನಂತರ ಆ ಒಂದು ಅಪ್ಡೇಟ್ ಅನ್ನ ತಾವು ಪಡೆದುಕೋಬಹುದು. ಓಕೆ, ತಾವು ಅಪ್ಲೈ ಮಾಡಿದ ನಂತರ ಸುಮಾರು 10 ರಿಂದ 15 ದಿನ ನಿಮಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಒಂದು ಕಾಲಾವಕಾಶ ಅಥವಾ ಒಂದು ಟೈಮ್ ಅನ್ನ ಕೊಡ್ತಾರೆ. ಸೊ ಈ ಒಂದು 10 ಅಥವಾ ಒಂದು 15 ದಿನದ ಒಳಗಡೆ ತಾವು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಸೆಲೆಕ್ಟ್ ಆಗಿರುವಂತಹ ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿರುವಂತಹ ಒಂದು ಡಿವಿಷನ್ಗೆ ಹೋಗಿ ಈ ಕಂಪ್ಲೀಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕು. ಓಕೆನಾ, ನೋಡಿ, ನಿಮ್ಮ ಒಂದು ಡಾಕ್ಯುಮೆಂಟ್ ವಿಷಯಕ್ಕೆ ಬಂದಾಗ ಎರಡು ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ. ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ 1, ಡಾಕ್ಯುಮೆಂಟ್ ವೆರಿಫಿಕೇಶನ್ 2 ಎನ್ನುವಂತಹ ಒಂದು 2 ಬಾರಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ. ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಒಂದು ಡೇಟ್ ನೀವು ಏನು ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಮೇಲ್ ಅನ್ನ ಕೊಟ್ಟಿರ್ತೀರಿ, ಆ ಒಂದು ಮೇಲ್ ಐಡಿಗೆ ಈ ಒಂದು ಡೇಟ್ಗೆ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ, ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ತರಬೇಕು ಅಂತಹ ಆ ಒಂದು ಮೇಲಲ್ಲೇ ಒಂದು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಓಕೆ, ಆ ಒಂದು ನೋಡಿ, ತಾವು ಅಪ್ಲೈ ಮಾಡಿದ್ದೀರಾ, ಅಪ್ಲೈ ಮಾಡಿದ ನಂತರ ನಿಮ್ಮ ಒಂದು ಸೆಲೆಕ್ಷನ್ ಆಗಿದೆ, ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಮದು ಒಂದು ಮೇಲ್ ಸಹ ಬಂದಿದೆ, ತಾವು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಬರಬೇಕು ಅಂತ. ಸೊ ಆ ಒಂದು ಸಂದರ್ಭದಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಯಾವ ಒಂದು ಡಾಕ್ಯುಮೆಂಟ್ಸ್ ಅನ್ನ ನಾವು ತಗೊಂಡು ಹೋಗಬೇಕು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ. ಮೊದಲನೇದಾಗಿ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು, ನಿಮ್ಮ ಒಂದು SLC ಒಂದು ಮಾರ್ಕ್ಸ್ ಕಾರ್ಡ್ ಅನ್ನ ತಾವು ತಗೊಂಡು ಹೋಗಬೇಕಾಗಿರುತ್ತೆ. ತಾವೇನು ಅಪ್ಲೈ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಒಂದು SLC ಒಂದು ಮಾರ್ಕ್ಸ್ ಕಾರ್ಡ್ ನ ಒಂದು ಡೀಟೇಲ್ಸ್ ಮೇಲೆ ತಾವು ಅಪ್ಲೈ ಅನ್ನ ಮಾಡಿ ಸೆಲೆಕ್ಷನ್ ನ ಪಡ್ಕೊಂಡಿರ್ತೀರಿ, ಆ ಒಂದು ಮಾರ್ಕ್ಸ್ ಕಾರ್ಡ್ ಅನ್ನ ತಾವು ತಗೊಂಡು ಹೋಗಬೇಕಾಗಿರುತ್ತೆ. ಒರಿಜಿನಲ್ ತಗೊಂಡು ಹೋಗ್ಬೇಕಾ? ಯಾವುದೇ ರೀತಿಯಂತಹ ಒಂದು ಒರಿಜಿನಲ್ ಬೇಕಾಗಿಲ್ಲ, ಆಸ್ ಎ ಜೆರಾಕ್ಸ್ ಅನ್ನ ತಾವು ಮಾಡ್ಕೊಂಡು ತಗೊಂಡು ಹೋಗ್ಬೇಕಾಗಿರುತ್ತೆ. ನಾನು ಕೊನೆಯಲ್ಲಿ ಹೇಳ್ತೀನಿ. ನಂತರ
ಇಲ್ಲಿ ತಾವು ನೋಡಬಹುದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ತಾವು ತಗೊಂಡು ಹೋಗಬೇಕಾಗಿರುತ್ತೆ. ಇದರಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಗೆ ಸಂಬಂಧಪಟ್ಟಂತಹ SC ST ಅಥವಾ ಒಂದು OBC ಅಥವಾ ಒಂದು ಜನರಲ್ EWS ಒಂದು ಕ್ಯಾಟಗರಿಯಲ್ಲಿ ತಾವು ಸೆಲೆಕ್ಷನ್ ಆಗಿದ್ರೆ ಈ ಒಂದು ಕ್ಯಾಟಗರಿ ಮೇಲೆ ತಾವು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ತಾವು ತಗೊಂಡು ಹೋಗಬೇಕು. ಇಲ್ಲಿ ಒಂದು ಗಮನ ಇರಲಿ, ತಾವು ಏನ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ತಗೊಂಡು ಹೋಗ್ತಾ ಇದ್ದೀರಾ ಆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಒಂದು ವ್ಯಾಲಿಡಿಟಿ ಅಥವಾ ಒಂದು ಎಕ್ಸ್ಪೈರ್ ಡೇಟ್ ಏನಿರುತ್ತೆ ಅದು ಒಂದು ಆಕ್ಟಿವ್ ಆಗಿರಬೇಕು. ಸಪೋಸ್ SC ST ಗೆ ಯಾವುದೇ ರೀತಿಯಂತಹ ಒಂದು ವ್ಯಾಲಿಡಿಟಿ ಇಲ್ಲ ಅನ್ಸುತ್ತೆ, OBC ಗೆ 3 ವರ್ಷ, ಜನರಲ್ಗೆ ಒಂದು 5 ವರ್ಷ, EWS ಗೆ ಏನು ಒಂದು ಸುಮಾರು 1 ವರ್ಷದ ಒಂದು ವ್ಯಾಲಿಡಿಟಿ ಅಥವಾ ಒಂದು ಎಕ್ಸ್ಪೈರಿ ಡೇಟ್ ಅನ್ನ ಕೊಟ್ಟಿರ್ತಾರೆ, ಆ ಒಂದು ಡೇಟ್ ಅನ್ನ ಚೆಕ್ಔಟ್ ಅನ್ನ ಮಾಡ್ಕೊಳ್ಳಿ. ಸಪೋಸ್ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಒಂದು ಎಕ್ಸ್ಪೈರಿ ಡೇಟ್ ಆಗಿದ್ರೆ ತಾವು ಈಗಾಗಲೇ ಹೋಗಿ ತಾವು ತಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ತಾವು ರಿನ್ಯೂವಲ್ ಅನ್ನ ಮಾಡ್ಕೊಂಡು ಇಟ್ಕೊಳ್ಳಿ. ನಂತರ ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಸ್ಟೇಟ್ ದ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾ ಅಥವಾ ಒಂದು ಸೆಂಟ್ರಲ್ ದ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾ ಅಂದ್ರೆ ಸದ್ಯಕ್ಕೆ ಸ್ಟೇಟ್ ದ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಕೇಳ್ತಿದ್ದಾರೆ. ಓಕೆನಾ, ಸೆಂಟ್ರಲ್ ದ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳ್ತಿಲ್ಲ. ತಾವು ಅದರ ಬಗ್ಗೆ ತಾವು ತಲೆ ಕೆಡಿಸ್ಕೊಳ್ಳುವಂತಹ ಒಂದು ಅವಶ್ಯಕತೆ ಇಲ್ಲ. ನಂತರ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನುವಂತಹ ಒಂದು ಫಾರ್ಮೆಟ್ ಅನ್ನ ತಾವು ಇಲ್ಲಿ ಸಬ್ಮಿಟ್ ಅನ್ನ ಮಾಡಬೇಕು. ಓಕೆನಾ, ತಾವು ನೋಡಬಹುದು ತಮ್ಮ ಒಂದು ಅಕ್ಕಪಕ್ಕದ ಯಾವುದಾದ್ರೂ ಒಂದು ಗೌರ್ನಮೆಂಟ್ ಹಾಸ್ಪಿಟಲ್ ಇದ್ರೆ ಆ ಒಂದು ಗೌರ್ನಮೆಂಟ್ ಹಾಸ್ಪಿಟಲ್ಗೆ ತಾವು ವಿಸಿಟ್ ಅನ್ನ ಮಾಡಿ ಮೆಡಿಕಲ್ ಸರ್ಟಿಫಿಕೇಟ್ ನ ಒಂದು ಫಾರ್ಮೆಟ್ ತಮಗೆ ಸಿಗುತ್ತೆ. ಸಪೋಸ್ ತಮ್ಮ ಬಳಿ ಇಲ್ಲ ಅಂದ್ರೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಪ್ಲೋಡ್ ಅನ್ನ ಮಾಡಿರ್ತೀನಿ, ಅಲ್ಲಿನ ತಾವು ಈ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಅನ್ನ ಫಾರ್ಮೆಟ್ ಅನ್ನ ತಾವು ಡೌನ್ಲೋಡ್ ಅನ್ನ ಮಾಡಿಕೊಂಡು ಅಲ್ಲಿ ಹೋಗಿ ತಾವು ಡಾಕ್ಟರ್ ಹತ್ರ ತಾವು ಏನು ಕೆಲವೊಂದು ಡೀಟೇಲ್ಸ್ ಅನ್ನ ಕೊಟ್ಟಿರ್ತಾರೆ ಅದನ್ನ ಫಿಲಪ್ ಅನ್ನ ಮಾಡಿ ಅವರ ಬಳಿ ತಾವು ಸಿಗ್ನೇಚರ್ ಅನ್ನ ಹಾಕೊಂಡು ತಾವು ಬರಬೇಕು. ನಂತರ ಇದರ ಜೊತೆಗೆ ಬೇಸಿಕ್ ಆಗಿರುವಂತಹ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ಮತ್ತು ಪಾನ್ ಕಾರ್ಡ್ ಆಗಿರ್ಬೋದು, ಈ ಒಂದು ಡೀಟೇಲ್ಸ್ ಅನ್ನ ತಾವು ಏನು ಒಂದು ಜೆರಾಕ್ಸ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಇಷ್ಟು ಸುಮಾರು 4 ರಿಂದ 5 ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಆಗಿರುತ್ತೆ. ಈ ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಜೆರಾಕ್ಸ್ ಅನ್ನ ಮಾಡಬೇಕು. 2 ಫೋಟೋ ಕಾಪಿನ ತಾವು ಜೆರಾಕ್ಸ್ ಅನ್ನ ಮಾಡಿಕೊಂಡು ಆ ಜೆರಾಕ್ಸ್ ಕಾಪಿನ ಒಂದು ಕೆಳಗಡೆ ಏನು ಎಂಟಿ ಸ್ಪೇಸ್ ಇರುತ್ತೆ ಅಲ್ಲಿ ತಮ್ಮ ಒಂದು ಸಿಗ್ನೇಚರ್ ಅನ್ನ ಹಾಕಿ ಅಂದ್ರೆ ಒಂದು ಅಟ್ಯಾಸ್ಟೇಷನ್ ತಾವು ಮಾಡಿ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ನಂತರ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು, ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಅಂಡರ್ಟೇಕಿಂಗ್ ಫಾರ್ಮ್ ಅಂತ ಒಂದು ಮೆನ್ಷನ್ ಅನ್ನ ಮಾಡಿರ್ತಾರೆ. ಈ ಒಂದು ಅಂಡರ್ಟೇಕಿಂಗ್ ಫಾರ್ಮ್ ಅನ್ನ ತಾವು ಸೆಕೆಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ತಾವು ಸಬ್ಮಿಟ್ ಅನ್ನ ಮಾಡಬೇಕು. ಏನು ಇದರ ಒಂದು ಅರ್ಥ ಅಂದ್ರೆ ಸುಮಾರು 3 ರಿಂದ 4 ಒಂದು ಫಾರ್ಮೆಟ್ ಅನ್ನ ತಾವು ಏನು ಅಪ್ರೂವಲ್ ಅನ್ನ ಅಕ್ಸೆಪ್ಟ್ ಅನ್ನ ಮಾಡಿ ತಾವು ಸಬ್ಮಿಟ್ ಅನ್ನ ಮಾಡಬೇಕು. ಮೊದಲು ನಿಮಗೆ ಸೈಕಲ್ ಡ್ರೈವಿಂಗ್ ಅನ್ನ ಮಾಡೋದು ಬರುತ್ತಾ, ಓಕೆನಾ, ಅಂತ ತಾವು ಏನು ಒಂದು ಅಕ್ಸೆಪ್ಟ್ ಅನ್ನ ಮಾಡಬೇಕು. 2 ನಿಮಗೆ ಒಂದು ಮೊಬೈಲ್ ಏನು ಒಂದು ಯೂಸ್ ಮಾಡಕ್ಕೆ ಬರುತ್ತಾ, ನಿಮಗೆ ಒಂದು ಸಿಸ್ಟಮ್ ಯೂಸ್ ಮಾಡಕ್ಕೆ ಬರುತ್ತಾ, ಈ ರೀತಿಯಾಗಿರುವಂತಹ ಒಂದು ಕೆಲವೊಂದು ಅಂಡರ್ಟೇಕಿಂಗ್ ಫಾರ್ಮ್ ಇರುತ್ತೆ, ಅದನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕು. ಈ 4 ಫಾರ್ಮೆಟ್ ಅನ್ನ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಪ್ಲೋಡ್ ಅನ್ನ ಮಾಡ್ತೀನಿ, ಅದು ಕೂಡ ತಾವು ಡೌನ್ಲೋಡ್ ಅನ್ನ ಮಾಡ್ಕೊಂಡು ಇಟ್ಕೋಬಹುದು. ನಂತರ ಫೈನಲ್ ಆಗಿ ಕಂಪ್ಯೂಟರ್ ಅಥವಾ ಒಂದು ಡಿಪ್ಲೊಮಾ ಸರ್ಟಿಫಿಕೇಟ್ ಅನ್ನ ನಾವು ಸಬ್ಮಿಟ್ ಅನ್ನ ಮಾಡಬೇಕಾ. ಈ ಒಂದು ವಿಷಯಕ್ಕೆ ಬಂದಾಗ ನಾನು ಮೊದಲಿಂದಾನು ಹೇಳ್ತಾ ಇದ್ದೀನಿ, ಈಗಿನಿಂದಾನು ಹೇಳ್ತಾ ಇದ್ದೀನಿ, ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ತಾವು ಸಬ್ಮಿಟ್ ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲ. ಬಟ್ ನನ್ನ ಒಂದು ಅಡ್ವೈಸ್ ಏನಂದ್ರೆ ತಾವು 3 ರಿಂದ 6 ತಿಂಗಳ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ತಾವು ತಯಾರನ್ನ ಮಾಡ್ಕೊಳ್ಳಿ. ರೀಸನ್ ಏನಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಾವೊಂದುವರೆಗೂ ಯಾವ ಒಂದು ಅಪ್ಡೇಟ್ ಬರುತ್ತೆ ಹೇಳಕ್ಕಾಗಲ್ಲ. ಓಕೆನಾ, ಸಪೋಸ್ ಕೇಳ್ಬಿಟ್ರೆ ತಾವು ತಯಾರು ಮಾಡ್ಕೊಂಡಿರ್ತೀರಾ ಈ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ನ ತಾವು ಸಬ್ಮಿಟ್ ಅನ್ನ ಮಾಡಬಹುದು. ಓಕೆ, ಸಪೋಸ್ ಕೇಳಿಲ್ಲ ನಿಮ್ಮ ಒಂದು ಬಳಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಇದೆ ಅಂದ್ರೆ ತಾವು ಇಟ್ಕೊಳ್ಳಿ, ತಮಗೆ ಒಂದು ಯೂಸ್ ಆಗುತ್ತೆ. ಬ್ರದರ್, ನಮಗೆ ಕಂಪ್ಯೂಟರ್ ನಾಲೆಜ್ ಇದೆ ಬಟ್ ಸರ್ಟಿಫಿಕೇಟ್ ಇಲ್ಲ, ನಮ್ಮ ಯಾವ ರೀತಿ ಈ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನು ನಾವು ರೆಡಿಯನ್ನ ಮಾಡ್ಕೊಳ್ಳುವುದು ಅಂದ್ರೆ ತಮಗೆ ಗೊತ್ತಿರುತ್ತೆ ತಮ್ಮ ಒಂದು ಅಕ್ಕಪಕ್ಕದ ಒಂದು ಯಾವುದಾದ್ರೂ ಒಂದು ಕಂಪ್ಯೂಟರ್ ಸೆಂಟರ್ಸ್ ಇದ್ದೇ ಇರುತ್ತೆ, ಅವರ ಜೊತೆ ತಾವು ಮಾತಾಡಿ ತಾವು ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ತಾವು ತಯಾರನ್ನ ಮಾಡ್ಕೊಳ್ಳಿ. ಇಷ್ಟು ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಒಂದು ಸಲ ನಾನು ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು PDF ನಾನು ಅಪ್ಲೋಡ್ ಅನ್ನ ಮಾಡ್ತೀನಿ, ಅಲ್ಲಿನ ತಾವು ಒಂದು ಸಲ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಇದೇ ರೀತಿಯಂತಹ ಒಂದು ಜಾಬ್ ಗಳ ಒಂದು ಅಪ್ಡೇಟ್ ಗಳಿಗೋಸ್ಕರ ಲೇಟೆಸ್ಟ್ ಆಗಿರುವಂತಹ ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಈಗಾಗಲೇ ಚಾನಲ್ ತಾವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸೊ ಮುಂದಿನ ಮತ್ತೊಂದು ಲೇಟೆಸ್ಟ್ ಆಗಿರುವಂತಹ ಮತ್ತೊಂದು ಅಪ್ಡೇಟ್ ನಲ್ಲಿ ಖಂಡಿತವಾಗಿ ಸಿಗ್ತೀನಿ.